ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ ಹಾಗೂ ಬೆಲ್ ಬಟನನ್ನು ಒತ್ತಿರಿ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಇಮಾಮ್. ಹೇಗಿದ್ದೀರಾ? ನಾನು ಅನ್ಕೊತೀನಿ ಚೆನ್ನಾಗಿದ್ದೀನಿ. ಸೊ ಗೆಳೆಯರೇ, ಇವತ್ತು ಒಂದು ವಿಷಯ ಕೇಳಲು ಬಂದಿದೆ, ಹೊಸ ಅಪ್ಡೇಟ್ ಅಂದರೆ. ಸೊ ಫೈನಲಿ ನಮ್ಮ ಭಾರತ ಸರ್ಕಾರ ಏನೇನು ಇವರೆಲ್ಲ ಆಡ್ತಿದ್ರು ಪಬ್ಜಿಯನ್ನು ಬ್ಯಾನ್ ಮಾಡಿದೆ. ಕೇವಲ ಪಬ್ಜಿ ಅಲ್ಲ, ಇನ್ನೂ ಹಲವಾರು ಅಪ್ಲಿಕೇಶನ್ಸನ್ನು ಬ್ಯಾನ್ ಮಾಡಿದೆ. ಸೊ ಹಿಂದೆ ನಾವು ಅಂದ್ಕೊಂಡಿದ್ವಿ ಕೇವಲ ಟಿಕ್ಟಾಕ್ ಒಂದೇ ಬ್ಯಾನ್ ಆಗಿದೆ ಅಂತೇಳಿ. ಸೊ ಇವಾಗ ಅದು ಆಗಲಿಲ್ಲ. ಇವಾಗ ಎಲ್ಲ ಎಂಜಾಯ್ ಮಾಡ್ತಿದ್ರು. ಸೊ ನಾನು ಪಬ್ಜಿ ಬಂದಾಗಿಂದ ನಾನು ಹಾಕ್ಕೊಂಡಿದ್ದೆ, ಪಬ್ಜಿ ಇಲ್ಲ ಅನ್ನೋಲ್ಲ. ನಾನು ಜಾಸ್ತಿ ಆಟ ಆಡಿಲ್ಲ ಪಬ್ಜಿನ, ಸುಳ್ಳು ಯಾಕೆ ಹೇಳ್ಬೇಕಂದ್ರೆ. ನಾವು ಒಂದು 2 ವಾರ 3 ವಾರ ಆಡಿದೆ. ಸೊ ಈ ಥರ ಆಡಿ ಒಬ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಷಯ ಏನಂದರೆ, ಫೈನಲಿ ನಮ್ಮ ಭಾರತ ಸರ್ಕಾರ ಪಬ್ಜಿ ಗೇಮನ್ನು ಬ್ಯಾನ್ ಮಾಡಿದೆ. ಸೊ ಇದ್ರ ಬಗ್ಗೆ ನಿಮ್ಮ ನಿರ್ಧಾರ ಏನು, ಇದನ್ನು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸೊ ಇವತ್ತು ಹೇಳಿಕ್ಕೆ ಹೊರಟಿದ್ದೀನಿ ಫ್ರೆಂಡ್ಸ್. ಎಷ್ಟೋ ಜನ ಇದೇ ಪಬ್ಜಿಯಿಂದನೇ ಯೂಟ್ಯೂಬ್ ಅಕೌಂಟನ್ನು ಚಾಲೂ ಮಾಡಿದ್ರು. ಸೊ ಅವರೆಲ್ಲ ಯೂಟ್ಯೂಬನ್ನು ನಡೆಸ್ತಿದ್ರು ಇದೇ ಪಬ್ಜಿಯನ್ನು ನಂಬ್ಕೊಂಡು. ಅವ್ರದ್ದೆಲ್ಲ ಚಾನಲ್ ಕೂಡ ಗ್ರೋ ಆಗಿತ್ತು, ಭಾಳ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದರು ಪಬ್ಜಿಯಲ್ಲಿ. ಸೊ ಇವಾಗ ಹೇಳ್ಬೇಕಂದ್ರೆ ಅವ್ರ ಹಣೆ ಬರ ಹೇಳಿ ಏನಾಯಿತು ಅಂತೇಳಿ. ಸೊ ನನಗೆ ನೀವು ಹೇಳ್ಬೇಕು ಕಮೆಂಟ್ನಲ್ಲಿ, ಇದು ಸರಿನಾ ತಪ್ಪ ಅಂತೇಳಿ ಬ್ಯಾನ್ ಮಾಡಿದ್ದು. ಸೊ ನನ್ನ ಅನಿಸಿಕೆ ಮಟ್ಟಿಗೆ ಇದು ಬ್ಯಾನ್ ಮಾಡಿದ್ದು ಸರಿ. ಅದನ್ನು ಆ ಪಬ್ಜಿ ಗೇಮ್ ಆಡಿ ಎಷ್ಟು ಟೈಮ್ ವೇಸ್ಟ್ ಮಾಡಬೇಕು ಫ್ರೆಂಡ್ಸ್. ಅದೇ ವೇಸ್ಟ್ ಮಾಡೋ ಟೈಮನ್ನು ಇದೇ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ಎನರ್ಜಿ ಹಾಕಿ ವೀಡಿಯೋಸ್ ಕ್ರಿಯೇಟ್ ಮಾಡಿ, ಏನಾದರೂ ಒಂದು ಮಾಡಿ. ಅನಿಸಿಕೆ ಹೇಗಿದೆ, ಬಟ್ ನಿಮ್ಮ ಅನಿಸಿಕೆ ಹೇಗೆ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಹೇಗಿದೆ ನನಗೆ ತಿಳಿಸಿ. ಬಟ್ ಫೈನಲಿ ನಮ್ಮ ಭಾರತ ಸರ್ಕಾರ ಪಬ್ಜಿಯನ್ನು ಬ್ಯಾನ್ ಮಾಡಲಾಗಿದೆ. ಸೊ ಲಾಸ್ಟ್